ಗಟ್ಟೆಗಿಡದನಿ. ಮತ್ತೆ ಯಾರವಳು? ನೀಚ ಹೆಣ್ಣು. ಪ್ರಭು ಅಯ್ಯ ಪೀಸ ಕೊಂಡಿ ಮಾಮ ಎಷ್ಟು ಚಂದನಲ್ಲ ಮಹಾಪ್ರಭು, ಇದು ಇತ್ತ ಹೆಣ್ಣು ಅಲ್ಲ, ಇತ್ತ ಗಂಡು ಅಲ್ಲ, ಇದು ಮೂರನೇ ಲಿಂಗ. ಅಂದರೆ ಪುಲ್ಲಿಂಗವಲ್ಲ, ಸ್ತ್ರೀಲಿಂಗವಲ್ಲ, ಇದೇನು ಮತ್ತೆ ಗೋನಾಳು ಲಿಂಗವೇ. ಅಯ್ಯ ಮಾಮ ಮಸಾಲೆ ಬರ್ತಾನೆ ಕೆಂಪುದಾಗ ಬೀಳದೆ ಮಾಮ ಲಂಗ. ಚಿತ್ರಗುಪ್ತರೇ, ಏನಿದು ನಿಮ್ಮ ಸಭ್ಯವರ್ತನೆಯ ಸರಸ ಸಲ್ಲಾಪ? ಮಹಾಪ್ರಭು, ನೀಚಳೆ, ಇದು ಗುಳುಗುಳು ಮಾಡುತ್ತೇನೆ ಮಹಾಪ್ರಭು. ಗುಳುಗುಳು ಗುಳುಗುಳು ಎಂದರೆ ಏನು? ಬಾರೆ ಮಾವ ನಿನಗೂ ಮಾಡ್ತೀನಿ ಗುಳುಗುಳು. ಅಲ್ಲಿಗೆ ಮ್ಯಾಲ ಹೋಗೋಣ ಗುಳುಗುಳು ಮಾಡೋದಕ್ಕೆ. ಕೂಸಿ ನೆಟ್ಗಂಡೆ ತೆಳಗಿಳಿತೈತಿ, ಸುಮ್ಮನೆ ಏನು ಶಿಕ್ಷೆ ನೀಡು? ಅವಳಿಗೆ ಶಿಕ್ಷೆ ಕೊಡುವುದು ಬೇಡ. ಪುಲ್ಲಿಂಗವಲ್ಲ, ಸ್ತ್ರೀಲಿಂಗವಲ್ಲ, ಇವಳು ಗೋನಾಳು ಲಿಂಗ. ನನಗೆ ಕಣ್ಣು ಮಿಟುಕಿಸುತ್ತಿರುವೆಯ? ನನಗೆ ಹಿಂಗೆ ಗುಳುಗುಳು ಮಾಡ್ತಾರೆ ಮಾತ್ರ. ಚಿತ್ರಗುಪ್ತರೇ, ಮೋಸ ಹೋಗಬೇಡಿ. ಅವಳನ್ನು ಎಳೆದುಕೊಂಡು ಹೋಗಿ ಶಿಕ್ಷೆ ಇಲ್ಲದಂತೆ ಅವಳನ್ನು ಬ್ರಹ್ಮಲೋಕಕ್ಕೆ ಕಳಿಸಿ ಆ ಬ್ರಹ್ಮದೇವನೇ ಒಂದು ತೀರ್ಪು ಕೊಡಲಿ. ಆ ಬ್ರಹ್ಮನಿಗೂ ಲೈನ್ ಹೊಡೆಯುವುದು ಹೊಡಿಬಹುದು. ಯಮುಂಡ ಅಯ್ಯ ಮಾವ ಮಾವ ಗಂಡ ಮಕ್ಕಳ ಗುಳುಗುಳು ಆಗ್ಬಾರ್ದು, ಗಂಡಸರು ಬ್ರಾಹ್ಮಣ ಆಗ್ಬಾರ್ದು. ನೋಡಿ ಮಾ ಪ್ರಭು, ನಿಮಗೂ ಗುಳುಗುಳು ಮಾಡ್ತದಂತೆ. ಯಮುಂಡ ಅಯ್ಯ ಬಾರ ಮಾಮ, ನಿನಗೂ ಮಾಡ್ತಾನೆ ಗುಳುಗುಳು. ಯಮುಂಡ ಸುಮ್ಮನೆ ಖುಷಿಗೆ ಹೋಗಂತ ಮಾಡಿದ್ದೆ. ಯಮ ಬಂಡಲೆ ಎಳೆದುಕೊಂಡು ನೋಡಿ. ಚಿತ್ರಗುಪ್ತರೇ, ಆ ಹೆಣ್ಣಿನ ಸರಸ ಸಲ್ಲಾಪವೊಮ್ಮೆ ನೋಡಿದೆಯಾ? ನಿಮ್ಮೂರ ಹೆಣ್ಣು ರಾಕ್ಷಸಿ ಎಂದು ತಿಳಿದರೂ ಕೂಡ ಗೊತ್ತಿಲ್ಲದೆಯಾ? ನನಗೇಕೋ ಇಂದು ನಮ್ಮ ಸಭೆಯಲ್ಲಿ ಬೇಜಾರಾಗುತ್ತಾ ಇದೆ. ಇಂದು ನಿಮಗೆ ಬೇಜಾರು ಆಗುತ್ತಿದೆಯೇ ಮಾತ್ರ? ಅಂದ್ರೆ ನಿಮಗೂ ಸಣ್ಣಾಗಿ ಗುಳುಗುಳು ಶುರುವಾಗಿದೆ. ಅದಕ್ಕೇನಾದರೂ ಪರಿಹಾರ ಇದೆ ಮಾತ್ರ. ಮತ್ತೇನದು? ರಾಜಕಾರಣಿ ಹೇಳಿದ್ನಲ್ಲ, ಡ್ಯಾನ್ಸರ್ ಕಳಿಸ್ತೇನೆ ಅಂತ. ನರ್ತಕಿಯನ್ನು ಬರಮಾಡುತ್ತೆ. ನಿಮ್ಮ ಮನಸ್ಸನ್ನು ಆನಂದಪಡಿಸಿ. ದೇವೇಂದ್ರನ ಸಭೆಯಲ್ಲಿ ರಂಭೆ, ಊರ್ವಶಿ, ಮೇನಕೆ, ತಿಲೋತ್ತಮೆ ಹಾಡಿದಂತೆ ಹಾಗೇನಾ? ಅವ್ರು ನಿನ್ನ ನಾನು ನೋಡಿಲ್ಲ ಮಾಪ್ರಭು. ಈಗ ನಾನು ತರುವ ನರ್ತಕಿ ಇವು ಮೂರು ಸುಂದರಿಯರನ್ನು ಮೀರಿಸಿ. ಹಾಗಾದರೆ ಇವಳು ಯಾವ ರಾಜ್ಯದವಳು, ಯಾವ ಊರಿನವಳು? ಇವಳು ಬಿಜಾಪುರಿನವಳು. ಹತ್ತಿರದಲ್ಲಿಯೇ ಇದೆ. ಮೊದಲು ಕರೆಸಿ ಅವಳನ್ನು. ಆಯ್ತು ಮಾಪ್ರಭು, ಅರ್ಜೆಂಟ್ ಮತ್ತೆ ಊರಿಗೆ ಬಸ್ಸು ತಯಾರು ಮಾಡಿಬಿಡಮ್ಮ ಮಾಪ್ರಭು.